ಕೂಡಲ ಸಂಗಮದ ಪಂಚಮಸಾಲಿ ಪೀಠದ ಜಯ ಬಸವ ಮೃತ್ಯುಂಜಯ ಸ್ವಾಮೀಜಿ ಉಚ್ಚಾಟನೆ ಬಳಿಕ ಮೊದಲ ಬಾರಿಗೆ ಸಭೆ ನಡೆಸಿದಂಥ ಪಂಚಮಸಾಲಿ ನಾಯಕರು ಸ್ವಾಮೀಜಿಗಳ ಬೆನ್ನಿಗೆ ನಿಲ್ಲುವುದಾಗಿ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಬಾಗಲಕೋಟೆ ಅಥವಾ ಹುಬ್ಬಳ್ಳಿಯಲ್ಲಿ ರಾಜ್ಯ ಮಟ್ಟದಲ್ಲಿ ಬೃಹತ್ ಸಮಾವೇಶ ನಡೆಸುವ ಮೂಲಕ ಟ್ರಸ್ಟ್ಗೆ ಸೆಡ್ಡು ಹೊಡೆಯೋಕೆ ಮುಂದಾಗಿದ್ದಾರೆ. ಈ ಕುರಿತ ವರದಿ ಇಲ್ಲಿದೆ. ಒಂದೆಡೆ ಉಚ್ಚಾಟನೆ ವಿಚಾರದಿಂದ ಬೇಸತ್ತಿರೋ ಸ್ವಾಮೀಜಿ, ಮತ್ತೊಂದೆಡೆ ಸ್ವಾಮೀಜಿ ನೇತೃತ್ವದಲ್ಲಿ ನಡೆದ ಪಂಚಮಸಾಲಿ ನಾಯಕರ ಸಭೆ. ಇವುಗಳ ಮಧ್ಯೆ ಸಭೆಯಲ್ಲಿ ಭಾಗಿಯಾಗಿರೋ ವಿವಿಧ ಜಿಲ್ಲೆಗಳ ಪಂಚಮಸಾಲಿ ಮುಖಂಡರು. ಇಂತಹದೊಂದು ದೃಶ್ಯ ಕಂಡು ಬಂದಿದ್ದು ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಕೂಡಲ ಸಂಗಮದಲ್ಲಿ. ಕೂಡಲ ಸಂಗಮದ ಪಂಚಮಸಾಲಿ ಪೀಠದಿಂದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಅವರನ್ನ ಟ್ರಸ್ಟ್ ಉಚ್ಚಾಟನೆ ಮಾಡಿದ ಬೆನ್ನಲ್ಲೇ ರಾಜ್ಯಾದ್ಯಂತ ಪಂಚಮಸಾಲಿ ಸಮುದಾಯದಲ್ಲಿ ಗೊಂದಲ ಸೃಷ್ಟಿಯಾಗಿದೆ. ಇದರ ಬೆನ್ನಲ್ಲೇ ಇಂದು ಕೂಡಲ ಸಂಗಮದಲ್ಲಿ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ನೇತೃತ್ವದಲ್ಲಿ ಸಭೆ ನಡೆಸಿದ್ರು. ಸಭೆಯಲ್ಲಿ ಮಾಜಿ ಸಚಿವ ಸಿಸಿ ಪಾಟೀಲ್, ಶಾಸಕರಾದ ಅರವಿಂದ್ ಬೆಲ್ಲದ್, ಸಿದ್ದು ಸವದಿ ಹಾಗೂ ಮಾಜಿ ಶಾಸಕ ಎಚ್ ಶಿವಶಂಕರ್ ಭಾಗಿಯಾಗಿದ್ರು. ಪಂಚಮಸಾಲಿ ನಾಯಕರು ಸಭೆಯ ಮೂಲಕ ಸ್ವಾಮೀಜಿಗೆ ನೈತಿಕ ಆತ್ಮಸ್ಥೈರ್ಯ ತುಂಬುವ ಕೆಲಸ ಮಾಡಿದ್ರು. ರಾಜ್ಯ ಮಟ್ಟದ ಪಂಚಮಸಾಲಿ ನಾಯಕರ ಸಭೆ ಕರೆಯುವ ಮೂಲಕ ಬೃಹತ್ ಸಮಾವೇಶ ನಡೆಸುವುದಾಗಿ ಸಭೆಯಲ್ಲಿ ಚರ್ಚೆ ನಡೆಸಿದ್ರು. ಸಮುದಾಯದ ಅನೇಕ ನಾಯಕರ ಪರವಾಗಿ, ಎಲ್ಲ ಪಕ್ಷದ ಒಳಗಿರ್ತಕ್ಕಂಥ ಎಲ್ಲ ನಾಯಕರ ಪರವಾಗಿ ನಮ್ಮ ಮೀಸಲಾತಿ ಚಳವಳಿಯ ಸ್ವಾಗತ ಸಮಿತಿಯ ಗೌರವ ಅಧ್ಯಕ್ಷ ಆಗಿರ್ತಕ್ಕಂಥ ನರಗುಂದ ಶಾಸಕ ಸಿ ಪಾಟೀಲ್ ಅವರು ಮತ್ತು ಗೌರವ ಉಪಾಧ್ಯಕ್ಷ ಆಗಿರ್ತಕ್ಕಂಥ ತೇರದಾಳ ಶಾಸಕರಾದಂಥ ಸಿದ್ದು ಸವದಿ ಅವರು, ಮತ್ತೋರ್ವ ನಮ್ಮ ಮೀಸಲಾತಿ ಚಳವಳಿಯ ಗೌರವ ಸಲಹೆಗಾರಾಗಿರ್ತಕ್ಕಂಥ ಹುಬ್ಬಳ್ಳಿ ಶಾಸಕ ಅರವಿಂದ್ ಬೆಲ್ಲದವರು ಮತ್ತು ಹೋರಾಟ ಸಮಿತಿಯ ಕಾರ್ಯದರ್ಶಿ ಆಗಿರ್ತಕ್ಕಂಥ ಮಾಜಿ ಶಾಸಕರಾದಂಥ ಎಚ್ ಶಿವಶಂಕರ್ ಅವರು ಎಲ್ಲರೂ ಪರವಾಗಿ ಬಂದು ನನಗೆ ನೈತಿಕವಾದಂತಹ ಒಂದು ಭಕ್ತಿಯ ಬೆಂಬಲವನ್ನು ಕೊಟ್ಟುಬಿಟ್ಟು ಇನ್ನು ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಟ್ರಸ್ಟ್ಗೆ ಸೆಡ್ಡು ಹೊಡೆಯಲು ಮುಂದಾಗಿರೋ ಪಂಚಮಸಾಲಿ ನಾಯಕರು ಟ್ರಸ್ಟ್ ತಮಗೆ ಸಂಬಂಧವೇ ಇಲ್ಲ ಎಂಬ ಸಂದೇಶ ನೀಡಿದ್ರು. ಕೂಡಲ ಸಂಗಮದಲ್ಲಿ ಮತ್ತೊಂದು ಪೀಠ ಹುಟ್ಟು ಹಾಕುವ ನಿರ್ಧಾರ ಮಾಡ್ತಾ ಇದ್ದಾರೆ. ಈ ಮೂಲಕ ಕೂಡಲ ಸಂಗಮದಲ್ಲಿಯೇ ಸ್ವಾಮೀಜಿಗಳನ್ನ ನೆಲೆ ನಿಲ್ಲಿಸೋದು ಮತ್ತು ಅಗತ್ಯ ಬಿದ್ದರೆ ಭಕ್ತರ ಆಶಯದಂತೆ ಶಾಖಾ ಪೀಠ ಸ್ಥಾಪಿಸುವ ನಿರ್ಧಾರ ಮಾಡಿದ್ದಾರೆ. ಈ ಮೂಲಕ ಸಭೆಯಲ್ಲಿ ಟ್ರಸ್ಟ್ ಅಧ್ಯಕ್ಷ ಕಾಶಪ್ಪನವರಿಗೆ ಟಾಂಗ್ ನೀಡಿದ್ದಾರೆ. ಇವತ್ತು ನಾನು ಸ್ನೇಹಿತರು, ಶಾಸಕ ಮಿತ್ರರಾದಂಥ ಅರವಿಂದ್ ಬೆಲ್ಲದರವರು, ಮಾಜಿ ಶಾಸಕರಾದಂಥ ಹರಿಹರದ ಶಿವಶಂಕರ್ ಅವರು, ಡಾಕ್ಟರ್ ಕಡಪಟ್ಟಿ ಅವರು, ಮಹೇಶ್ ಅವರು, ಎಲ್ಲರೂ ಸಿದ್ದು ಸೌದಿ ಎಲ್ಲರೂ ಸೇರಿಕೊಂಡು ಸ್ವಾಮಿಗಳಿಗೆ ಒಂದು ನೈತಿಕ ಧೈರ್ಯವನ್ನು ತುಂಬಲಿಕ್ಕೆ ಇವತ್ತು ನಾವು ಇಲ್ಲಿಗೆ ಆಗಮಿಸಿದ್ದು. ಇಡೀ ಪಂಚಮಸಾಲಿ ಸಮಾಜ ಇರ್ಬೋದು, ಮಲೆಗೌಡರು ಇರ್ಬೋದು, ಎಲ್ಲ ಸಮಾಜ ಶ್ರೀಗಳ ಬೆನ್ನಿಗೆ ಅಖಂಡ ಒಂದು ಬಂಡೆಯಂತೆ ನಾವೆಲ್ಲರೂ ನಿಂತಿದ್ದೇವೆ. ಯತ್ನಾಳವರು ಬರಬೇಕಾಗಿತ್ತು, ಆಮೇಲೆ ಹಿರಣ್ಯ ಕಡಾಡಿ ಅವ್ರದ್ದು ಇನ್ನೊಂದು ಸ್ವಲ್ಪ ಜನ ಬರಬೇಕಾಗಿತ್ತು. ಅವ್ರದ್ದೆಲ್ಲ ಹಿರಣ್ಯ ಕಡಾಡಿ ಅವ್ರು ನಿನ್ನೆ ರಾತ್ರಿ ಭಾಳ ಲೇಟ್ ಆಗಿದ್ದಕ್ಕೆ, ಯತ್ನಾಳವ್ರ ಆರೋಗ್ಯದಲ್ಲಿ ಏರ್ಪೇರಾಗಿದ್ದಕ್ಕೆ ಇವತ್ತು ಬಂದಿಲ್ಲ. ನಾವೆಲ್ಲರೂ ಕೂಡಿ ಇವತ್ತು ಸ್ವಾಮೀಜಿ ಅವರಿಗೆ ಧೈರ್ಯ ತುಂಬುವಂಥ ಕೆಲಸ ಮಾಡಿದ್ದೇವೆ. ಇನ್ನು ಸ್ವಲ್ಪ ದಿನದಲ್ಲಿ ಸಮಾಜದ ಎಲ್ಲ ಪ್ರಮುಖರನ್ನ ಸೇರಿಕೊಂಡು ಮುಂದೆ ಯಾವ ರೀತಿ ಹೆಜ್ಜೆ ಇಡಬೇಕು, ಏನು ಮಾಡಬೇಕು ಅದ್ರ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳಿ. ಒಟ್ಟಿನಲ್ಲಿ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಟ್ರಸ್ಟ್ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯನ್ನ ಉಚ್ಚಾಟನೆ ಮಾಡಿದೆ ಎಂಬ ಸಂದೇಶ ನೀಡಿದ ಬೆನ್ನಲ್ಲೇ ಇದೀಗ ಸಮುದಾಯದಲ್ಲಿ ಸ್ವಾಮೀಜಿ ಭಕ್ತರನ್ನ ಕೆರಳಿಸುವಂತೆ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಸ್ವಾಮೀಜಿ ನೇತೃತ್ವದಲ್ಲಿಯೇ ಬೃಹತ್ ಸಮಾವೇಶಕ್ಕೂ ಸಹ ನಾಂದಿ ಹಾಡಲು ಸಜ್ಜಾಗಿರೋದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್.